ಹಲೋ ಕರ್ನಾಟಕ 4 ದಿನಗಳನ್ನ ಮುಗಿಸಿ ನಾಳೆ 5ನೇ ದಿನದ ನವರಾತ್ರಿಗೆ ನಾವು ಕಾಲಿಡ್ತಾ ಇದ್ದೀವಿ. ಅವತ್ತು ನಾವು ಸ್ಕಂದ ಮಾತನ ಪೂಜಿಸ್ತೀವಿ. ಅವರು ಗ್ರೀನ್ ಕಲರ್ ಡೇನ ಈ ವರ್ಷದ ಒಂದು ಕಲರ್ ಆಗಿ ಚೂಸ್ ಆಗಿದೆ. ಸೊ ಇವತ್ತು ನಾವು ಗ್ರೀನ್ ಕಲರಿಂದ ಯಾವ ರೀತಿಯಾದಂಥ ಲಿವರ್ ಡಿಟಾಕ್ಸಿಫಿಕೇಷನ್ ರೆಸಿಪಿ ಪ್ಲಸ್ ಪ್ರೋಟೀನ್ ಭರಿತವಾದಂಥ ಸಲಾಡು, ಫಾಸ್ಟಿಂಗ್ ಆಗಿರ್ಬೋದು, ಲಿವರ್ ಡಿಟಾಕ್ಸಿಫಿಕೇಷನ್ಗೆ ಹೆಲ್ಪ್ ಆಗೋದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಡೆ ತನಕ ನೋಡೋದನ್ನ ಮರಿಬೇಡಿ. ಸೊ ಬೇಸಿಕ್ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಆರಾಮಾಗಿ ನಾವು ಮನೆಯಲ್ಲೇ ನಮ್ಮ ಲಿವರ್ನ ಡಿಟಾಕ್ಸಿಫಿಕೇಷನ್ ಮಾಡ್ಕೋಬೋದು. ಈಗ ನಾನಿಲ್ಲಿ 2 ಆಮ್ಲ ಅಥವಾ ನೆಲ್ಲಿಕಾಯಿ ಅಥವಾ ಬೆಟ್ಟದ ನೆಲ್ಲಿಕಾಯಿ ಅಂತ ಏನಂತಾರಲ್ಲ ಅದನ್ನ ತೊಗೊತಾ ಇದ್ದೀನಿ. ಅದ್ರ ಗೆರೆ ಏನಿರುತ್ತಲ್ಲ ಅಕಾರ್ಡಿಂಗ್ ಟು ದಟ್ ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದು ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಲಿವರಲ್ಲಿರೋ ಎಂಜೈಮ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ ಮತ್ತು ಟಾಕ್ಸಿನ್ಸ್ನ ಫ್ಲಶ್ ಮಾಡೋದ್ರ ಜೊತೆಗೆ ಈ ಲಿವರ್ ಸುತ್ತಮುತ್ತಲು ಏನು ಬ್ಯಾಡ್ ಫ್ಯಾಟ್ ಕಲೆಕ್ಟ್ ಆಗಿರುತ್ತಲ್ಲ ಅದನ್ನು ಇದು ಕಂಪ್ಲೀಟಾಗಿ ರಿಮೂವ್ ಮಾಡಿ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋ ಪುದೀನ ಬಂದುಬಿಟ್ಟು ಕೂಲ್ ಆಗಿರೋದನ್ನ ನೋಡ್ಕೊಳ್ಳುತ್ತೆ ಮತ್ತು ಬೈಲ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರ ಜೊತೆಗೆ ಅಸಿಡಿಟಿ ಕೂಡ ಕಡಿಮೆ ಆಗೋದನ್ನ ಇದು ಮಾಡುತ್ತೆ. ಇನ್ನು ಲೆಮನ್ ಬಂದುಬಿಟ್ಟು ಫ್ಯಾಟ್ನ ಬ್ರೇಕ್ ಡೌನ್ ಮಾಡಿ ಎಲ್ಲೆಲ್ಲಿ ಡಿಪಾಸಿಟ್ ಆಗಿರುತ್ತೋ ಅದನ್ನೆಲ್ಲನೂ ಏನು ಮಾಡುತ್ತೆ ಕಲೆಕ್ಟಾಗಿ ಹೊರಗಡೆ ಹೋಗೋ ಥರ ಮಾಡುತ್ತೆ. ಸೊ ಇನ್ನು ಯೂಸ್ ಮಾಡ್ತಾ ಇರೋವಂಥ ಈ ಪೆಪ್ಪರ್ ಪೌಡರ್ ಅಥವಾ ಕಾಳು ಮೆಣಸಿನ ಪುಡಿ ಏನು ಮಾಡುತ್ತೆ ಅಂದರೆ ಮೆಟಾಬಾಲಿಸಮ್ನ ಜಾಸ್ತಿ ಮಾಡಿ ಹೆಚ್ಚಾಗಿ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗೋ ಥರ ಮಾಡುತ್ತೆ. ಸೊ ಮತ್ತು ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋವಂಥ ಉಪ್ಪು ನಮ್ಮ ಎಲೆಕ್ಟ್ರೋಲೈಟ್ ಬಾಡಿನ ಎಲೆಕ್ಟ್ರೋಲೈಟ್ಗೆ ಅದು ಮ್ಯಾನೇಜ್ ಮಾಡುತ್ತೆ. ಇನ್ನು ವಾಟರ್ ಏನು ಯೂಸ್ ಮಾಡ್ತಾ ಇದ್ದೀವಿ ಇದು ಬಂದುಬಿಟ್ಟು ಆಲ್ಮೋಸ್ಟ್ ಡಿಟಾಕ್ಸ್ ಮೀಡಿಯಮ್ಗೆ ಒಂದು ಬೆಸ್ಟ್ ಇದು. ಸೊ ನೀವೆಲ್ಲ ಯಾವಾಗಲಾದರೂ ಪಂಚಕರ್ಮ ಅದು ಮಾಡಿಸಿದ್ರೆ ಬಿಸಿ ನೀರು ಕುಡಿತಾನೆ ಇರಿ ಅಂತ ಹೇಳ್ತಾರೆ, ಹೌದಲ್ವಾ? ಸೊ ಈ ಥರ ಇದನ್ನು ಎಲ್ಲನೂ ನೀಟಾಗಿ ಮಿಕ್ಸರ್ಗೆ ಹಾಕ್ಕೊಂಡು ಇದು ಮಾಡಿದ್ಮೇಲೆ ನಾನಿಲ್ಲಿ ಒಂದು ಗ್ಲಾಸ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಜ್ಯೂಸ್ನ ನೀವು ಫಿಲ್ಟರ್ ಮಾಡಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಫಿಲ್ಟರ್ ಮಾಡಿಲ್ಲ ಬಿಕಾಸ್ ನಂಗೆ ರೂಢಿ ಇರೋದ್ರಿಂದ ನಾನು ಅದೇ ಥರ ತೊಗೊತಾ ಇದ್ದೀನಿ. ಇನ್ನು ಸಲಾಡ್ಗೆ ನಾನು ಇಲ್ಲೊಂದು ಡ್ರೆಸ್ಸಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೀವು ಇದೇ ಥರ ಮಾಡಬೇಕಂತೇನಿಲ್ಲ, ನೀವು ಯಾವುದಾದ್ರೂ ಗ್ರೀನ್ ಕಲರಲ್ಲಿರುವಂಥ ಸಲಾಡ್ ಕೂಡ ಮಾಡ್ಕೋಬೋದು. ಬಟ್ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಈ ಥರ ಮಾಡ್ಕೊಳ್ಳೋದ್ರಿಂದ ಇನ್ನೂ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಅನ್ನೋ ರೀಸನ್ಗೆ ನಾನು ಇದನ್ನು ತೊಗೊಂಡು ಬಂದಿರೋದು. ಸೊ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಡ್ರೆಸ್ಸಿಂಗ್ಗೆ ಜಸ್ಟ್ ನಾವು ಚಟ್ನಿ ಯೂಸ್ ಮಾಡ್ತೀವಲ್ಲ ಅದೇ ಥರನೇ ಸೇಮ್ ಗ್ರೀನ್ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ, ಪುದೀನ, ಮೊಸರು, ಕಾಳುಮೆಣಸಿನ ಪುಡಿ, ನಿಂಬೆ ರಸನ ಹಾಕ್ಬಿಟ್ಟು ಚೆನ್ನಾಗಿ ನಾನು ಇದನ್ನು ರುಬ್ಕೊತಾ ಇದ್ದೀನಿ. ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಹಾಕಿದೆ ಅಂದರೆ ನಾನಿಲ್ಲಿ ತೆಂಗಿನಕಾಯಿ ಹಾಲಿಂದ ಮಾಡಿರುವಂಥ ಮೊಸರಿದು. ಸೊ ಸ್ವಲ್ಪ ಗಟ್ಟಿ ಇಲ್ಲ, ಆದ್ದರಿಂದ ಆ ಥರ ಇದೆ. ಇನ್ನು ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ಸ್ ಬಂದುಬಿಟ್ಟು ಪ್ರೋಟೀನ್ ಜಾಸ್ತಿ ಇರುತ್ತೆ, ಫೈಬರ್ ಜಾಸ್ತಿ ಇರುತ್ತೆ. ಆಲ್ರೆಡಿ ಅದು ಮೊಳಕೆ ಒಡೆದಿರೋದ್ರಿಂದ ದೇಹಕ್ಕೆ ಈಸಿ ಟು ಡೈಜೆಷನ್ ಆಗುತ್ತೆ ಮತ್ತು ಬ್ಲಡ್ ಶುಗರ್ ಲೆವೆಲ್ನ ಕೂಡ ಕಡಿಮೆ ಮಾಡುತ್ತೆ. ಫ್ಯಾಟ್ ಅಕ್ಯುಮುಲೇಷನ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಇದಕ್ಕೆ ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೀನಿ, ಅದು ಕೂಡ ರಿಚ್ ಇನ್ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಲಿವರ್ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಬಂದುಬಿಟ್ಟು ನ್ಯಾಚುರಲ್ ಡಿಟಾಕ್ಸ್ ಹರ್ಬ್ಸ್, ಅವು ಅಲ್ಕಲೈನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇನ್ನು ಕರ್ಡ್ ಬಂದುಬಿಟ್ಟು ಪ್ರೋಬಯೋಟಿಕ್ಕು, ಗಟ್ ಹೆಲ್ತನ್ನ ತುಂಬ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಆಮೇಲೆ ಲಿವರಲ್ಲಿರೋ ಲೋಡನ್ನು ಕೂಡ ಕಡಿಮೆ ಮಾಡುತ್ತೆ. ಓವರಾಲ್ ಇದನ್ನೆಲ್ಲ ಡ್ರಿಂಕ್ ಮತ್ತು ಸಲಾಡ್ನ ತೊಗೊಂಡಾಗ ಬಾಡಿ ಲೈಟಾಗಿ ಎನರ್ಜೆಟಿಕ್ ಆಗಿರುತ್ತೆ, ಡೀಪಾಗಿ ಕ್ಲೆನ್ಸ್ ಕೂಡ ಆಗುತ್ತೆ ಮತ್ತು ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಐ ಹೋಪ್ ಈ ನವರಾತ್ರಿಯ ಸೀರೀಸ್ಗಳು ನಿಮಗೆ ಲಿವರ್ ಡಿಟಾಕ್ಸಿಫಿಕೇಷನ್ ಆಗಿರ್ಬೋದು, ಫಾಸ್ಟಿಂಗಿಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನ್ಕೊತೀನಿ. ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನಾಳೆ ಮತ್ತೆ ಮೀಟ್ ಆಗೋಣ. ಬೈ, ಲವ್ ಯು ಆಲ್.